ರಕ್ಷಿತಾ, ಆಚಾರ್ಯ ತ್ರಯರು ಅಂತ ಯಾರನ್ನ ಕರಿತೀವ್ರಿ? ಕೇಳಿಸ್ತಾ ಇದೀರಿ? ಹಲೋ ರಕ್ಷಿತಾ, ಹಲೋ ಪ್ರೀತಿ, ಲಕ್ಷ್ಮಿ, ಮ್ಯಾಮ್ ಕೇಳಿಸ್ತಾ ಇದ್ದೀರಿ ನಿಮ್ಗೆಲ್ಲರಿಗೂ? ಹಾ ರೀ. ಮತ್ತೆ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಹಲೋ ಪ್ರೀತಿ, ಲಕ್ಷ್ಮಿ ಎಲ್ಲ ಕೇಳಿಸ್ತಾ ಇದ್ದೀರಿ? ಹಾ ರೀ. ಎಷ್ಟ್ ಲೆಸನ್ ಮುಗ್ದು ಹೇಳ್ರಿ ಇವಾಗ? ಎಷ್ಟ್ ಲೆಸನ್ ಇಂಟ್ರೊಡ್ಯೂಸ್ ಮಾಡಿದೆ ನಾನು? 6 ರೀ. ಹೌದಾ? ಓಕೆ. ಆಚಾರ್ಯ ತ್ರಯರು ಅಂತಂದ್ರೆ ಯಾರನ್ನ ಕರಿತೀವಿ? ಕೇಳಿರ್ಲಿಲ್ಲ ಆಚಾರ್ಯ ತ್ರಯರು ಅಂತ ಹೆಸರು? ರಾಮಾನುಜಾಚಾರ್ಯ, ಹಾ, ಎಸ್. ಶಂಕರಾಚಾರ್ಯ, ಮಧ್ವಾಚಾರ್ಯ. ವೆರಿ ಗುಡ್, ಗುಡ್ ಅಭಿಷೇಕ್. ಸೊ ಏನ್ ಮಾಡ್ತಾ ಇದೀವಿ ಅಂದ್ರೆ ಆಚಾರ್ಯ ತ್ರಯರು ಅಂತ ನಾವ್ ಯಾರನ್ನ ಕರಿತೀವಿ ಅಂದ್ರೆ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆಚಾರ್ಯ ತ್ರಯರು ಅಂತ ನಾವ್ ಏನ್ ಮಾಡ್ತಾ ಇದೀವಿ, ಕರಿತಾ ಇದೀವಿ. ಸೊ ಇವರ ಬಗ್ಗೆ ಕೂಡ ನಾವ್ ಏನ್ ಮಾಡ್ತೀರಿ ಅಂದ್ರೆ 6ನೇ ಲೆಸನ್ಸ್ ಅಲ್ಲಿ ಓದ್ತಾ ಇದೀರಿ. ಸೊ ವಿಲ್ ಸ್ಟಡಿಡ್ ಅಬೌಟ್ ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಅಂಡ್ ಮಧ್ವಾಚಾರ್ಯ ಆಲ್ಸೋ, and then you will study about ಬಸವೇಶ್ವರ and ಭಕ್ತಿ ಮೂಮೆಂಟ್ and ಸೂಫಿಸಮ್ ಆಲ್ಸೋ. ಹೀಗೆ 6ನೇ ಲೆಸನ್ಸ್ ಅಲ್ಲಿ ನೀವೇನೇನ ಕಲಿತಾ ಇದ್ದೀರಿ ಅಂತಂದ್ರೆ ಈ ಆಚಾರ್ಯ ತ್ರಯರರ ಬಗ್ಗೆ, ನಂತರ ಬಸವೇಶ್ವರ, ನಂತರ ಭಕ್ತಿ ಚಳವಳಿ ಮತ್ತು ಸೂಫಿಸಮ್ ಅಂದ್ರೆ ಸೂಫಿ ಪಂಥ, ಇವುಗಳ ಬಗ್ಗೆ ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ಸ್ಟಡಿ ಮಾಡ್ತಾ ಇದ್ದೀರಿ. ಅರ್ಥ ಆಯ್ತಾ? ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇಲ್ಲಿ ಏನ್ ಮಾಡ್ತಾ ಇದ್ರಿ, ಕಲಿತಾ ಇದ್ದೀರಿ. ಸೊ ನೆಕ್ಸ್ಟ್ ಬರ್ತಾ ಇರೋದು ಏನು ಅಂತಂತಂದ್ರೆ ಸೊ ಮಾಡರ್ನ್ ಪೀರಿಯಡ್. ಸೊ ನೋಡ್ರಿ, ಟೋಟಲ್ ಇಂಡಿಯನ್ ಹಿಸ್ಟ್ರಿ ಸೆಕೆಂಡ್ ಹಿಸ್ಟ್ರಿನ ನಾವು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಇನ್ ಸೆಕೆಂಡ್ ಹಿಸ್ಟ್ರಿ ಡಿವೈಡೆಡ್ ಬೈ ದ 3 ಪಾರ್ಟ್. So first one early history and middle history and modern history. So the same thing in the modern histories. So you will study about the many different lessons. So in 7 the name of the 7th chapter modern period. So this chapter also have the sub chapter sub continents 7 continents. ಸೊ 7 ಕಂಟಿನೆಂಟ್ಸ್ ಅಥವಾ ಕಂಟೆಂಟ್ಸ್ ಅನ್ನ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಕಾಣ್ತಾ ಇದ್ದೀರಿ. ಸೊ ಫಸ್ಟ್ ಒನ್ ಬರ್ತಾ ಇರೋದು 7.1 ಅದ್ವೈ ಏನಿದೆ ಅಂದ್ರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಸೊ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತಂದ್ರೆ ಯುರೋಪಿಯನ್ನರ ಆಗಮನ. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ಸುಪ್ರೀಮಸಿ ಇನ್ ಇಂಡಿಯಾ. ಸೊ ದೀಸ್ ಆಲ್ ಪಾಯಿಂಟ್ಸ್ ಯು ವಿಲ್ ಸ್ಟಡಿಡ್ ಇನ್ ದ 7.1. So you will know when Ottoman Turks occupied the Constantinople. So that time Europeans so invested the sea route to the India. That time Vasco da Gama found sea route, the new sea route to the India in 1498. So that time the all Europeans came to India from Europe. ಸೊ ಯುರೋಪ್ನಿಂದ ಹಲವಾರು ಜನ ಏನ್ ಮಾಡ್ತಾರೆ ಭಾರತಕ್ಕೆ ಬರ್ತಾ ಇದ್ದಾರೆ. ಅವರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಕಲಿತಾ ಇದ್ದೀರಿ. ಅಂಡ್ ನೆಕ್ಸ್ಟ್ ಅದರಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳು ಅಂದ್ರೆ ಬ್ರಿಟಿಷರ್ ಅಂತ ಹೇಳ್ತೀವಿ. ಅವರು ಹೇಗೆ ಏನ್ ಮಾಡಿದ್ರು ಅಂದ್ರೆ ತಮ್ಮದೇ ಆದಂತ ಒಂದು ರಾಜ್ಯವನ್ನ ಕಟ್ಕೊಂಡ್ರು. ಸೊ ಅಲ್ಲಿ ಹೇಗೆ ಅವ್ರು ತಮ್ಮ ಪವರ್ ಅನ್ನ ಇಲ್ಲಿ ಕಟ್ಕೊಂಡ್ರು ಅನ್ನೋದನ್ನ ನೋಡ್ತಾ ಇದೀವಿ. ಸೊ ಬ್ರಿಟಿಷ್ ವಾಸ್
ಅಲ್ಲೇನಿದೆ ಅಂತಂದ್ರೆ ಗ್ರೇಟ್ ಪವರ್ ಹೌ ಆರ್ ದ ಗ್ರೇಟ್ ಪವರ್ ಇನ್ ದ ಇಂಡಿಯಾ. ಸೊ ಈ ರೀತಿ ಬ್ರಿಟಿಷರ್ ತಮ್ಮ ಸಾಮ್ರಾಜ್ಯವನ್ನ ಹೇಗೆ ಕಟ್ಕೊಳ್ತಾರ ಅನ್ನೋದನ್ನ ಕೂಡ ನಾವಲ್ಲಿ ನೋಡ್ತಾ ಇದೀವಿ. Then in 7.2 chapter you will study about first war of Indian independence. So when happened Indian independence? First war of Indian independence when happened? In 1857. In 1857 happened the first war of Indian independence. So these these battle have the many different causes. So what are the causes of the first war of Indian independence? What are the effect or what are the result of the first war of Indian independence? So these all points you will study in the 7.2 chapter. Okay. ಅಂಡ್ ನೆಕ್ಸ್ಟ್ ಇದರಲ್ಲಿಂದ ಮೊದಲ ಪ್ರಾಥಮಿಕ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ ನೋಡಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಏನು? ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳೇನಿದಾವ, ಪರಿಣಾಮಗಳೇನಿದಾವ, ಅದು ಯುದ್ಧ ಹೇಗೆ ನಡೀತಾ ಇದೆ, ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ತಿದ್ದೀರಿ ಅಂತಂದ್ರೆ 7.2 ಅಲ್ಲಿ ಏನ್ ಮಾಡ್ತಾ ಇದ್ದೀರಿ, ಕಲಿತಾ ಇದ್ದೀರಿ. ಇನ್ ನೆಕ್ಸ್ಟ್ ಬರ್ತಾ ಇರೋದು 7.3 ಅಲ್ಲಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಎಕಾನಮಿ ಅಂಡ್ ಎಜುಕೇಶನ್. ಸೊ ನಿಮಗೆ ಗೊತ್ತಿರುವ ಹಾಗೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆದ ನಂತರ ಭಾರತದ ಆಳ್ವಿಕೆ ಹೇಗೆ ಆರ್ಥಿಕ ಮತ್ತು ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ಈ ಪಾಯಿಂಟ್ಸ್ ಅನ್ನ ಓದ್ತಾ ಇದ್ದೀರಿ ನೀವು. ಸೊ ಬ್ರಿಟಿಷ್ ಸ್ಟಾರ್ಟೆಡ್ ದೇರ್ ರೂಲ್ ಇನ್ ದ ಇಂಡಿಯಾ. So when British started their ruling in the India, that time this ruling impact the different field. So mainly British ruling impact on economy and education. So that reason we saw in the new education system in India also. ಸೊ ಯಾವಾಗ ಬ್ರಿಟಿಷರ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು ಅವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಭಾರತದಲ್ಲಿ ಕೂಡ ಹೊಸ ಶೈಕ್ಷಣಿಕ ಪದ್ಧತಿಯನ್ನ ಕಂಡುಕೊಂಡಿದೀವಿ. ಸೊ ಮೊದಲೇನಿದೆ ಅಂತಂದ್ರೆ ಒಂದ್ ರೀತಿಯಾದಂತ ಗುರುಕುಲವಾದಂತ ಒಂದು ಶಿಕ್ಷಣ ಪದ್ಧತಿ ಇತ್ತು. ಅದಾದ ನಂತರ ನಾವೇನ್ ಮಾಡ್ತಿದ್ವಿ ಅಂದ್ರೆ ಆಂಗ್ಲ ಮಾಧ್ಯಮದ ಶಿಕ್ಷಣ ಪದ್ಧತಿಯನ್ನ ಕಂಡ್ಕೊಂಡ್ವಿ. ನಂತರ ಆರ್ಥಿಕವಾಗಿ ಭಾರತ ಬಡತನ ರಾಷ್ಟ್ರ ಆಗ್ಲಿಕ್ಕೆ ಬ್ರಿಟಿಷರೇ ಕಾರಣವಾಗ್ತಾ ಇದಾರೆ. ಸೊ ವಾಟ್ ಆರ್ ದ ಇಂಪ್ಯಾಕ್ಟ್ ಆನ್ ದ ಎಕಾನಮಿ? ಸೊ ದೀಸ್ ಪಾಯಿಂಟ್ invested by the Dadabhai Naoroji. So Dadabhai Naoroji wrote his great work and introduced the what are the impact of British rule on the economy. ಸೊ ಈ ಪಾಯಿಂಟ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ದಾದಾಬಾಯಿ ನವರೋಜಿ ಅವ್ರು ಏನ್ ಮಾಡ್ತಾ ಇದಾರೆ, ತಿಳಿಸ್ತಾ ಇದಾರ. ಹಾಗಾಗಿ ಆರ್ಥಿಕವಾಗಿ ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಏನು ಪರಿಣಾಮ ಆಗ್ತಾ ಇದೆ, ಶೈಕ್ಷಣಿಕವಾಗಿ ಏನು ಪರಿಣಾಮ ಆಗ್ತದೆ ಅನ್ನೋದನ್ನ ಕೂಡ ನಾವಲ್ಲಿ ಕಲಿತಾ ಇದೀವಿ. ಓಕೆ, ದೆನ್ ಯು ವಿಲ್ ಸ್ಟಡಿ ಅಬೌಟ್ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅನ್ನ, ಸಾಮಾಜಿಕ ಮತ್ತು ಏನಿದೆ ಅಂದ್ರೆ ಧಾರ್ಮಿಕ ಸುಧಾರಣೆಗಳ ಬಗ್ಗೆ ಓದ್ತಾ ಇದ್ರಿ. ಇನ್ ದಿಸ್ ಚಾಪ್ಟರ್ ಯು ವಿಲ್ ಸ್ಟಡಿಡ್ ಅಬೌಟ್ ರಾಜಾರಾಮ್ ಮೋಹನ್ ರಾಯ್, ದಾದಾಬಾಯಿ ನವರೋಜಿ, ಸೊ ಸ್ವಾಮಿ ವಿವೇಕಾನಂದ, ಸೊ ರಾಮಕೃಷ್ಣ ಮಿಷನ್. ಸೊ ದೀಸ್ ಆಲ್ ಪಾಯಿಂಟ್ಸ್ ಯು ವಿಲ್ ಸ್ಟಡಿ ಇನ್ ದ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಟಾಪಿಕ್. ಈ ಲೆಸನ್ಸ್ ಅಲ್ಲಿ ನೀವು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ, ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ, ಸ್ವಾಮಿ ವಿವೇಕಾನಂದ ಬಗ್ಗೆ, ಸೊ ನಂತರ ಏನಿದೆ ಅಂತಂದ್ರೆ ರಾಮಕೃಷ್ಣ ಮಿಷನ್ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಕಲಿತಾ ಇದ್ದೀರಿ. ಓಕೆ, ದೆನ್ ಯು ವಿಲ್ ಸ್ಟಡಿಡ್ ಅಬೌಟ್ ಮೈಸೂರ್ ಅ ಮಾಡೆಲ್ ಸ್ಟೇಟ್. Mysore a model state by some people or some person, this like Sir Vishweshwaraya, Sir Mirza Ismail, so the etc. ಮೈಸೂರು ಒಂದು ಮಾದರಿ ರಾಜ್ಯ ಆಗ್ಲಿಕ್ಕೆ ಹಲವಾರು ಜನ ಪ್ರಯತ್ನ ಪಟ್ಟಿದ್ದಾರೆ. many people effort the made a model state of the Mysore. model state ಅನ್ನ ಮೈಸೂರನ್ನ model state ಅನ್ನಾಗಿ ಮಾಡ್ಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಅದ್ರಲ್ಲಿ ನೀವು ಓದ್ತಾ ಇರೋದು ಯಾರ ಬಗ್ಗೆ ಅಂದ್ರೆ ಸರ್ ವಿಶ್ವೇಶ್ವರಯ್ಯ ಅವರ ಬಗ್ಗೆ, ಸರ್ ಮಿರ್ಜಾ ಇಸ್ಮಾಯಿಲ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ, ಸ್ಟಡಿ ಮಾಡ್ತಾ ಇದ್ದೀರಿ. ನಂತರ ಏನಾಗ್ತದೆ ಅಂತಂದ್ರೆ 7.6 ಅಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಸೊ ಭಾರತದ ಸ್ವತಂತ್ರವಾದಂತಹ ಒಂದು ಏನಿದೆ ಅಂದ್ರೆ ಸಂಗ್ರಾಮದ ಬಗ್ಗೆ, ಭಾರತ ಹೇಗೆ ಸ್ವತಂತ್ರ ರಾಷ್ಟ್ರೀಯ ಚಳುವಳಿ ಅಂತ ಕೂಡ ಕರಿತೀವಿ. ಭಾರತ ಸ್ವತಂತ್ರ ಪಡ್ಲಿಕ್ಕೆ ಏನೇನು ಘಟನೆಗಳಾದವು, ಯಾವುದರ ಪರಿಣಾಮವಾಗಿ ನಾವು ಸ್ವತಂತ್ರವನ್ನ ಪಡ್ಕೊಂಡ್ವಿ ಅನ್ನೋದನ್ನ ಕೂಡ ನಾವಲ್ಲಿ ನೋಡ್ತಾ ಇದೀವಿ. ಬಹಳ ಅದ್ಭುತವಾದಂತ ಲೆಸನ್ಸ್. ಸೆಕೆಂಡ್ ಇಯರ್ ಅಲ್ಲಿ ಬಹಳ ಗ್ರೇಟ್ಫುಲ್ ಚಾಪ್ಟರ್ ಅಂತ ನಾವು ಇದನ್ನ ಕರಿಬಹುದು. ಬಹಳ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದೆ ಇದು, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಯುನಿಫಿಕೇಶನ್ ಮೂವ್ಮೆಂಟ್ ಇನ್ ಕರ್ನಾಟಕ. ಸೊ ಕರ್ನಾಟಕ ಆಲ್ಸೋ ಡಿವೈಡೆಡ್ ಬೈ ದ ಡಿಫರೆಂಟ್ ಪಾರ್ಟ್ಸ್. ಸೊ after the independence India, so Indian independence, so the Karnataka unification by effort of the different people.
ಸೊ ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಒಂದು ಪರಿಣಾಮದಿಂದ ಪ್ರಯತ್ನದಿಂದ ಕರ್ನಾಟಕ ಕೂಡ ಏನಾಗ್ಯದ ಅಂತಂದ್ರ ಒಂದು ಏಕೀಕೃತಗೊಂಡದ. ಹಾಗಾದ್ರೆ ಕರ್ನಾಟಕ ಹೇಗೆ ಏಕೀಕೃತಗೊಂಡಿತ್ತು ಅನ್ನುವಂಥ ಚಾಪ್ಟರ್ ಅನ್ನು ಕೂಡ ನಾವಿಲ್ಲಿ ಕಲಿತಾ ಇದ್ದೀವಿ. ಇನ್ ಕೊನೆಗೆ ಬರ್ತಾ ಇರೋದು ಯಾವ್ದಂದ್ರೆ ಮ್ಯಾಪ್ ವರ್ಕ್. ಸೊ ಆಲ್ರೆಡಿ ಗೊತ್ತಿದೆ ಮ್ಯಾಪ್ ವರ್ಕ್ ಬಗ್ಗೆ. ಸೊ ಇನ್ ಫಸ್ಟ್ ಇಯರ್ ಯು ವಿಲ್ ಸ್ಟಡಿಡ್ ಅಬೌಟ್ ದ ವರ್ಡ್ ಮ್ಯಾಪ್. ಇನ್ ಸೆಕೆಂಡ್ ಇಯರ್ ಯು ವಿಲ್ ಲರ್ನ್ ಅಬೌಟ್ ದ ಇಂಡಿಯನ್ ಮ್ಯಾಪ್. ಸೊ ಇಂಡಿಯನ್ ಮ್ಯಾಪ್ ಅಲ್ಲಿ ಏನಿದೆ ಅಂದ್ರೆ ಇಂಡಿಯನ್ ಮ್ಯಾಪ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ನಂತರ ಇಲ್ಲಿ ಪ್ಲೇಸಸ್ ಆಫ್ ಹಿಸ್ಟೋರಿಕಲ್ ಬಗ್ಗೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಕಲಿತಾ ಇದೀವಿ. ಸೊ ಇಲ್ಲಿ ಪ್ಲೇಸಸ್ ಆಫ್ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್. ಸೊ ಮೆನಿ historical places are there in India. So in India many different historical places are there. So you learn about what are the importance of that places. ಆ ಒಂದು ಸ್ಥಳಗಳ ಬಗ್ಗೆ ಏನ್ ಮಹತ್ವ ಇದೆ ಅನ್ನೋದನ್ನು ಕೂಡ ನೀವೇನ್ ಮಾಡ್ತಾ ಇದ್ದೀರಿ ಇಲ್ಲಿ ಕಲಿತಾ ಇದ್ದೀರಿ. ಸೊ ಇಷ್ಟು ಏನಿದೆ ಅಂತಂತಂದ್ರೆ ನಿಮ್ಮ ಸಿಲೆಬಸ್ ಬಗ್ಗೆ ಇದೆ. ಇಷ್ಟು ನಿಮ್ಗೆ ಇಲ್ಲಿ ನಾನು ಸಿಲೆಬಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಕೇಳ್ರಿ. Hello students. Hello. Hello students. Hello. Yes, ma'am. Pooja, Kavita, are you understood what the syllabus Yes, ಅರ್ಥ ma'am, ಆಗಿದೆ understood. ನಿಮಗೆ? What is the Yes, syllabus ma'am. of the second period? Okay, ಕವಿತಾ ಇವಾಗ ಬಂದ್ರೆ ಲೈವ್ಗೆ ಅಥವಾ ಹೇಗೆ? ಮ್ಯಾಮ್ ಅವಾಗಿಂದ ಅದೇನ್ರಿ? ಹೌದಾ? ಹಾ ರೀ. ಅಂದ್ರೆ ಕೊಡ್ರಿ, ಸಿಲೆಬಸ್ ನ ನೋಟ್ ಮಾಡ್ಕೊಡ್ರಿ. ಓಕೆ, ನೆಕ್ಸ್ಟ್ ವೀಕ್ ಅಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ನೋಟ್ಸ್ ಅನ್ನ ಸೆಂಡ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ಡೈಲಿ ಒಂದ್ ಚಾಪ್ಟರ್ ಏನ್ ಮಾಡ್ರಿ ಅಂದ್ರೆ ನೋಟ್ಸ್ ಮಾಡ್ತಾ ಹೋಗ್ರಿ. ಓಕೆ, ಕ್ಲಿಯರ್ ಆಯ್ತಾ? ಎಸ್ ಮ್ಯಾಮ್. ಓಕೆ, ಫಸ್ಟ್ಗೆ ಸಿಲೆಬಸ್ ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ದಿಂದ ಒನ್ ಬೈ ಒನ್ ಟಾಪಿಕ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ ಸ್ಟಡಿ ಮಾಡ್ತಾ ಇದೀವಿ. ಓಕೆ, ಏನಾದ್ರು ಡೌಟ್ಸ್ ಬಂದ್ರೆ ಮೆಸೇಜ್ ಹಾಕ್ರಿ ಅಥವಾ ಕಾಲ್ ಮಾಡಿ ಕೇಳ್ರಿ. ಓಕೆ, ಅರ್ಥ ಆಗಿದೆ ರೀ ಎಲ್ರಿಗೂ? ಎಸ್ ಮ್ಯಾಮ್. ಓಕೆ, ಆಯ್ತ್ರಿ. ನೆಕ್ಸ್ಟ್ ಕ್ಲಾಸ್ಗೆ ಏನ್ ಮಾಡ್ರಿ ಅಂತಂದ್ರೆ ಜಾಯ್ನ್ ಆಗ್ರಿ. ಸೊ ಈ ಕ್ಲಾಸ್ನಿಂದ ಎಕ್ಸಿಟ್ ಆಗ್ರಿ.